ಫ್ರೆಂಡ್ಸ್, ನಾನಿವತ್ತೊಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಲಾಂಗ್ ವಿಡಿಯೋ ಹಾಕ್ಬಿಟ್ಟು, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅಡುಗೆ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾನಿವಾಗ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವೆನ್ಸ್ಡೇ ಲೆಗ್ ವರ್ಕೌಟ್ ಇರುತ್ತೆ. ಸೊ ಜಿಮ್ ರೀಚ್ ಆದೆ. ಇದು ನಾನು ಬರೋ ಜಿಮ್ಮು. ಸ್ವಲ್ಪ ವಾರ್ಮಪ್ ಮಾಡ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ಸ್ ರನ್ನಿಂಗ್ ಆ್ಯಂಡ್ ವಾಕಿಂಗ್ ಮಾಡಿಕೊಂಡು ನಾರ್ಮಲ್ ಬೇಸಿಕ್ ಸ್ಕ್ವಾಟ್ಸ್ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಾರ್ಬೆಲ್ ಸ್ಕ್ವಾಟ್ಸು, ಲೆಗ್ ಕರ್ಲು ಆ್ಯಂಡ್ ಲೆಗ್ ಪ್ರೆಸ್ಸು, ಇದು 3 ಎಕ್ಸಸೈಸ್ ವಿಡಿಯೋ ಮಾಡಿಕೊಂಡೆ. ಮಿಕ್ಕಿರೋದು ಮಾಡೋಕ್ಕಾಗಲಿಲ್ಲ. ಕಾಲು ನೋವಿಗೆ ಹಾಗೆ ಓಡೋಡು ಬಂದ್ಬಿಡೋಣ ಮನೆಗೆ ಅಂತ ಅನ್ನಿಸ್ಬಿಡ್ತು. ಹಾಗೆ ಓಡಿ ಬಂದು ಸ್ಕೂಟಿ ತಗೊಂಡು ಮನೆಗೆ ಬಂದು ರೀಚ್ ಆದೆ. ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ. ಸೊ ಮೊದಲು ಹೊಟ್ಟೆಗೆ ಏನಾದರೂ ತಿಂದರೆ ತಲೆ ಓಡುತ್ತೆ ಅಂತ ಒಂದು ಸ್ವಲ್ಪ ಬಾದಾಮಿ ನಾನು ಇಟ್ಟಿದ್ದೆ ನೈಟು, ಅದನ್ನೇ ತಿಂದ್ಬಿಟ್ಟು ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಮನೆ ಮುಂದೆ ರಂಗೋಲಿ ಬಿಟ್ಟು ಹೊಸಲೆಲ್ಲ ತೊಳೆದು ಪೂಜೆ ಮಾಡಿ, ತುಳಸಿ ಗಿಡಕ್ಕೂ ಪೂಜೆ ಮಾಡಿ, ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನೋ ನನಗಷ್ಟೇ ಒಳ್ಳೇದು ಮಾಡೋ ದೇವ್ರೆ ಅಂತ ಬಿಟ್ಕೊಂಡು ಗಿಡಕ್ಕೆ ನೀರು ಹಾಕಿದೆ. ನೆಕ್ಸ್ಟು ನಾನು ಪಾಲಕ್ ಸೊಪ್ಪು ಬೆಳೆಸಿದ್ದೀನಿ. ಸೊ ಅದೆಲ್ಲ ಬೆಳಿಬೇಕು. ಮೆಂತ್ಯ ಸೊಪ್ಪು ಇದೆಲ್ಲ ಚಿಕ್ಕ ಚಿಕ್ಕದು ಹೋಮ್ ಗಾರ್ಡನಿಗೋಸ್ಕರ ಬೆಳೆಸ್ತಾ ಇದ್ದೀನಿ. ನಾನು ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಮತ್ತು ಸ್ಪ್ರೌಟ್ ಸಲಾಡ್ ಮತ್ತು ಕರ್ಡ್, ಪ್ರೋಟೀನ್, ಕಾರ್ಬ್ಸ್ ಪ್ಲಸ್ ಪ್ರೋಬಯೋಟಿಕ್ಸ್ ಇತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡಿದೆ. ಹಾಗೆ 1 o'clock ಆಗೋಗಿತ್ತು. ಸೊ ಲಂಚ್ ಮಾಡೋಣ ಅಂತ ರಾಗಿ ಮುದ್ದೆ, ಮಜ್ಜಿಗೆ ಸಾರು, ಸೋಯಾ ಚಂಕ್ಸು ಲಂಚಲ್ಲಿ. ಆ್ಯಂಡ್ ಊಟ ಆದಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿಕೊಂಡು 6 o'clock ವರ್ಕ್ ಮುಗಿಸ್ಕೊಂಡು ಟೀಗಿಟ್ಟೆ. ಟೀ ಕುಡಿದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ, ಏನೋ ಕಳ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಒಂದು ಹಾಫ್ ಲೋಟ ಆದರೂ ಟೀ ಕುಡಿಯೋಣ ಅಂದ್ಕೊಂಡು ಟೀ ಮಾಡಿಬಿಟ್ಟು ಹಾಗೆ ಟೀ ತೊಗೊಂಡು ಟೆರೆಸಲ್ಲಿ ಬಂದೆ. ನೋಡಿದ್ವಿ ಎಷ್ಟು ಚೆನ್ನಾಗಿದೆ. ಹಾಗೆ ವಾಕ್ ಮಾಡ್ಕೋತಾ ಟೀ ಕುಡಿದು ಹಾಗೆ ಸನ್ಸೆಟ್ಟು ಆಗೋಯಿತು. ಇದು ನನ್ನ ಮಿನಿ ಬ್ಲಾಗ್. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇದೇ ಥರ ವೀಡಿಯೋಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.